ಬಿಡದಿ ಟೌನ್ಶಿಪ್ ಭೂಸ್ವಾಧೀನ ಮಹಾದಂಗಲ್ ಈಗಲೂ ಕೂಡ ಮುಂದುವರಿತಾ ಇದೆ. ಈಗ ಡಿಕೆ ಶಿವಕುಮಾರ್ ಕನಸಿನ ಎಐ ಸಿಟಿ ಅಥವಾ ಎಐ ಹಬ್ಗೆ ಬ್ರೇಕ್ ಬೀಳುತ್ತಾ ಕಾನೂನು ಹೋರಾಟಕ್ಕೆ ಈಗ ಮುಂದಾಗ್ತಾ ಇದ್ದಾರೆ ರೈತರು ಕೂಡ. ರಾಜಕೀಯ ಆಯಿತು ಇಷ್ಟು ದಿನ, ಈಗ ಕಾನೂನು ಹೋರಾಟಕ್ಕೆ ಈಗ ಬೆಂಬಲ ಕೂಡ ಸಿಗ್ತಾ ಇದೆ. ನಗರಾಭಿವೃದ್ಧಿ ಇಲಾಖೆಯ ನೋಟಿಫಿಕೇಶನ್ ಪ್ರಶ್ನಿಸಿ ಪಿಐಎಲ್ ಸಲ್ಲಿಸಲಾಗಿದೆ. ಕಾಂಗ್ರೆಸ್ ವರ್ಸಸ್ ವಿಪಕ್ಷಗಳ ಫೈಟ್ ನಡುವೆ ಪಿಐಎಲ್ ಸಲ್ಲಿಕೆ ಆಗಿದೆ. ಈಗ ಕೆಎಂ ರಾಜೇಶ್ ಅನ್ನೋರಿಂದ ಕೋರ್ಟ್ ಮೆಟ್ಟಲೇರಿರುವಂತಹ ಅರ್ಜಿ ಇದು. ಎಷ್ಟು ದಿನ ರಾಜಕೀಯ ಮಾಡಿದ್ದಾಯಿತು, ಈಗ ಕಾನೂನು ಹೋರಾಟಕ್ಕೆ ಮುಂದಾಗಿದ್ದಾರೆ. ಹಾಗಾಗಿ ಕಾನೂನು ಹೋರಾಟದಲ್ಲಿ ಯಾರಿಗೆ ಬೆಂಬಲ ಸಿಗುತ್ತೆ, ಯಾರಿಗೆ ಬೆಂಬಲ ಸಿಗೋದಿಲ್ಲ ಅನ್ನುವಂಥ ಯಕ್ಷ ಪ್ರಶ್ನೆ. ಕಾಂಗ್ರೆಸ್ ವರ್ಸಸ್ ವಿಪಕ್ಷಗಳ ಫೈಟ್ ನಡುವೆ ಪಿಐಎಲ್ ಸಲ್ಲಿಕೆ ಆಗಿದೆ. ಇನ್ನು ಈ ಪಿಐಎಲ್ ಅಲ್ಲಿ ಏನಾಗುತ್ತೆ ಅನ್ನೋದು ಬಹಳ ಕುತೂಹಲ ಇದೆ. ನಗರಾಭಿವೃದ್ಧಿ ಇಲಾಖೆಯ ಪ್ರಶ್ನಿಸಿ ನೋಟಿಫಿಕೇಶನ್ ಅನ್ನ ಪ್ರಶ್ನಿಸಿ ಅದಾದ ನಂತರ ಪಿಐಎಲ್ ಸಲ್ಲಿಕೆ ಆಗಿತ್ತು. ಹಾಗಾಗಿ ಕೋರ್ಟಿನ ಏನು ಆದೇಶ ಬರುತ್ತೆ ಅಥವಾ ಕಾನೂನು ಯಾರ ಪರವಾಗಿ ನಿಲ್ಲುತ್ತೆ ಅನ್ನೋದು ಗೊತ್ತಿಲ್ಲ. ಈಗ ಬಿಡದಿ ಸ್ಮಾರ್ಟ್ ಟೌನ್ಶಿಪ್ ಭೂಸ್ವಾಧೀನದ ಮಹಾದಂಗಲ್ ಇಲ್ಲಿವರೆಗೂ ಕೂಡ ಮುಂದುವರಿತಾ ಇದೆ. ಈಗಲೂ ಕೂಡ ರೈತರು ಪ್ರೊಟೆಸ್ಟ್ ಮಾಡ್ತಿದ್ದಾರೆ ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ. ಇದರ ಮಧ್ಯೆ ಪಿಐಎಲ್ ಸಲ್ಲಿಕೆ ಆಗಿದೆ. ಹೀಗೆ ಡಿಕೆ ಶಿವಕುಮಾರ್ ಅವರ ಕನಸಿನ ಕೂಸು ಎಐ ಹಬ್ಗೆ ಕೋರ್ಟ್ ಏನಾದರೂ ಬ್ರೇಕ್ ಹಾಕುತ್ತಾ ಅನ್ನುವಂಥ ಪ್ರಶ್ನೆ ಹುಟ್ಟುತ್ತಾ ಇದೆ. ಕಾರಣ ಏನು ಅಂತಂದ್ರೆ ಈಗ ಒಂದು ಪಿಐಎಲ್ ಸಲ್ಲಿಕೆ ಆಗಿದೆ. ಕಾಂಗ್ರೆಸ್ ವರ್ಸಸ್ ವಿಪಕ್ಷಗಳ ಫೈಟ್ ನಡುವೆ ಪಿಐಎಲ್ ಸಲ್ಲಿಕೆ ಆಗಿರುವಂಥದ್ದು. ಕೆಎಂ ರಾಜೇಶ್ ಅನ್ನೋರು ಕೋರ್ಟ್ ಮೆಟ್ಟಲೇರಿದ್ದಾರೆ, ಅರ್ಜಿ ಕೂಡ ಹಾಕಿದ್ದಾರೆ. ಇನ್ನು ಈ ಅರ್ಜಿಗೆ ಕೋರ್ಟ್ ಹೇಗೆ ರಿಯಾಕ್ಟ್ ಮಾಡುತ್ತೆ ಅಥವಾ ಯಾರ ಬೆಂಬಲ ಸೂಚಿಸುತ್ತೆ, ವಿಚಾರಣೆ ಏನಾದರೂ ಇರುತ್ತಾ? ಈಗ ರೈತರಿಗೆ ಈಗಾಗಲೇ ಹಣ ಕೊಡ್ತಾ ಇದ್ದಾರೆ ಗೌರ್ಮೆಂಟಿಂದ, ಆದರೂ ಕೂಡ ಅವ್ರು ಬಿಟ್ಟು ಕೊಡ್ತಾ ಇಲ್ಲ ಭೂಮಿಯನ್ನ. ಏನಕ್ಕೋಸ್ಕರ ಬಿಟ್ಕೊಡ್ತಾ ಇಲ್ಲ ಅಥವಾ ಇದರಲ್ಲಿ ಏನಾದರೂ ಬೈ ಫೋರ್ಸ್ ಆಗಿ ಏನಾದರೂ ಆಗ್ತಾ ಇದೆಯಾ? ಹೀಗೆ ಡಿಕೆ ಶಿವಕುಮಾರ್ ಅವರ ಕನಸಿನ ಎಐ ಹಬ್ ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಏನೆಲ್ಲ ಡ್ರಾಮಾಗಳಾಗಿದೆ ಇಷ್ಟು ದಿನ ಎಲ್ಲವೂ ಕೂಡ ಗಮನಿಸಿದ್ದೇವೆ. ಇಷ್ಟೆಲ್ಲ ಡ್ರಾಮಾಗಳಾದ ನಂತರ ರಾಜಕೀಯ ಆಯಿತು. ಅದರಲ್ಲೂ ಕೂಡ ಜೆಡಿಎಸ್ ಮತ್ತು ಬಿಜೆಪಿ ಎರಡೂ ಕೂಡ ಸೇರಿ ದೊಡ್ಡ ಮಟ್ಟದಲ್ಲಿ ಪ್ರೊಟೆಸ್ಟ್ ಮಾಡಿದ್ರು. ಅದರಲ್ಲೂ ಕೂಡ ಡೈರೆಕ್ಟ್ ಆಗಿ ಸವಾಲು ಹಾಕಿದ್ರು ಎಚ್ಡಿಕೆ ಅವರು ಡಿಕೆ ಸಿಎಂ ಅವರಿಗೆ. ನೇರವಾಗಿ ಚರ್ಚೆ ಮಾಡೋಣ ಬನ್ನಿ, ಬೈರಮಂಗಲಕ್ಕೆ ಬಂದು ಈ ರೈತರ ಸಮ್ಮುಖದಲ್ಲೇ ಕೂತ್ಕೊಂಡು ಚರ್ಚೆ ಮಾಡೋಣ, ಅದೇನು ಸಮಸ್ಯೆ ಇದೆ ಎಲ್ಲ ಬಗೆಹರಿಸೋಣ. ನಾವು ರಾಜ್ಯ ಸರ್ಕಾರದ ವಿರುದ್ಧ ಅಥವಾ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇಲ್ಲ, ನಾವಿರೋವಂಥದ್ದು ಕೇವಲ ರೈತರ ಪರವಾಗಷ್ಟೇ, ಅದ್ರ ಹೊರತಾಗಿ ಬೇರೆ ಏನೂ ಇಲ್ಲ. ರೈತರೇ ಇದಕ್ಕೆ ಒಪ್ಕೊಳ್ತಾರೆ ಅಂತಂದ್ರೆ ಮತ್ತೆ ನಮ್ಮ ಏನು ಅಭ್ಯಂತರ ಇಲ್ಲ ಅಂತ ಹೇಳಿ ಅವ್ರು ಹೇಳಿದ್ರು. ಆದರೂ ಕೂಡ ಅದು ಅಲ್ಲಿಗೆ ನಿಂತು ಹೋಯ್ತು. ಈಗಲೂ ಕೂಡ ರೈತರು ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ಒಂದಷ್ಟು ರೈತರು ಪರ ಇದ್ದಾರೆ, ಒಂದಷ್ಟು ರೈತರು ವಿರೋಧವಾಗಿದ್ದಾರೆ. ಇದರ ಮಧ್ಯೆ ಈಗ ಪಿಐಎಲ್ ಸಲ್ಲಿಕೆ ಆಗಿರೋದು. ಕೋರ್ಟ್ ಯಾವ ರೀತಿಯಾದಂಥ ಒಂದು ರೆಸ್ಪಾನ್ಸ್ ಕೊಡ್ಬೋದು ಅಥವಾ ಹೇಗೆ ರಿಯಾಕ್ಟ್ ಮಾಡ್ಬೋದು ಅನ್ನೋಂಥದ್ದು ಕುತೂಹಲ ಈಗ ಹುಟ್ಟುತ್ತಾ ಇದೆ. ಇಷ್ಟು ದಿನ ರಾಜಕೀಯ ಕೆಸರಾಚಾಟ ಆಯಿತು, ಈಗ ನಡೀತಾ ಇರುವಂಥದ್ದು ಕೋರ್ಟ್ ಮೊರೆ ಹೋಗಿದ್ದಾರೆ. ಕೋರ್ಟ್ನಲ್ಲಿ ನೂರಾರು ರೈತರ ಹೋರಾಟಕ್ಕೆ ಈಗ ಗೆಲುವು ಸಿಗುತ್ತಾ ಅನ್ನುವಂಥ ಪ್ರಶ್ನೆ. 3 ಗ್ರಾಮಗಳ 519 ಎಕರೆ ಜಮೀನು ಉಳಿಸ್ಕೊಳ್ಬೇಕು. ಇದಕ್ಕೆ ಕೋರ್ಟ್ ಏನು ಹೇಳ್ಬಹುದು? ಕೋರ್ಟ್ಗೆ ಕೆಂಪಯ್ಯನಪಾಳ್ಯ ಮಂಡಲಹಳ್ಳಿ ರೈತರ ಮೂಲಭೂತ ಹಕ್ಕು ಧ್ವಂಸ ಆಗಿದೆ, ಮೂಲಭೂತ ಹಕ್ಕು ಧ್ವಂಸ ಆಗ್ತಿದೆ ಅಂತ ಹೇಳಿ ಹೈಕೋರ್ಟ್ನಲ್ಲಿ ಪಿಐಎಲ್ ಸಲ್ಲಿಕೆ ಆಗಿದೆ. ಸಚಿವರ ನೋಟಿಫಿಕೇಶನ್ ರದ್ದಾಗುತ್ತಾ ರೈತರಿಗೆ ಭೂಮಿ ಸಿಗುತ್ತಾ? ಈಗಾಗಲೇ ಭೂಸ್ವಾಧೀನ ಏನಾಗಿದೆ, ಏನು ವಶಪಡಿಸಿಕೊಂಡಿದ್ದಾರೆ, ಆ ಒಂದು ಭೂಮಿ ವಾಪಸ್ ಸಿಗುತ್ತಾ ರೈತರಿಗೆ ಅಥವಾ ಇಲ್ವಾ? ಮೈಸೂರು ಮೂಲದ ರಾಜೇಶ್ ಅನ್ನೋರು ವಿವಾದಾತ್ಮಕ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಈಗ ಸದ್ಯಕ್ಕೆ ರಾಜ್ಯ ರಾಜಕೀಯದಲ್ಲಿ ಮತ್ತೊಂದು ಚರ್ಚೆ ಆಗ್ತಾ ಇದೆ. ಅಭಿವೃದ್ಧಿ ಹೆಸರಲ್ಲಿ ಭೂಮಿಯನ್ನ ಕಿತ್ಕೊಂಡ್ರೆ ರೈತರ ಬದುಕು ಹೇಗೆ? 519 ಎಕರೆ ಕೃಷಿ ಭೂಮಿ ಕಿತ್ಕೊಂಡ್ರೆ ಅವರ ಬದುಕಿಗೆ ಕಂಪ್ಲೀಟ್ ಆಗಿ ಧಕ್ಕೆ ಆಗುತ್ತೆ. ಅದರಲ್ಲೂ ಕೂಡ ಎಷ್ಟೇ ಭೂಮಿ ಇರಲಿ ಅಥವಾ ಅವರು ಗೌರ್ಮೆಂಟಿಂದ ಸರ್ಕಾರದಿಂದ ಎಷ್ಟೇ ಕೋಟಿ ಹಣ ಕೊಟ್ಟರು ಕೂಡ ನಮಗೆ ಬೇಡ, ನಮ್ಮ ಭೂಮಿ ಮಾತ್ರ ನಮಗೆ ಬೇಕು ಅಂತೇಳಿ ಒಂದಷ್ಟು ರೈತರು ಹೇಳ್ತಾ ಇರೋವಂಥದ್ದು. ಹಾಗಾಗಿ ಅವರ ಜೀವನ ಸಂಪೂರ್ಣವಾಗಿ ಬದಲಾಗೋಗುತ್ತೆ. ಈಗ ಈ ಒಂದು ರೈತರ ಹೋರಾಟಕ್ಕೆ ಹೈಕೋರ್ಟ್ ಏನು ಹೇಳುತ್ತೆ, ಬೆಂಬಲ ಸೂಚಿಸುತ್ತಾ? ಈ ಅಂತಿಮ ನೋಟಿಫಿಕೇಶನ್ಗೆ ಹೈಕೋರ್ಟ್ ಏನಾದರೂ ತಡೆ ಕೊಡುತ್ತಾ ಅನ್ನುವಂಥ ಪ್ರಶ್ನೆ. ಈಗ ನೂರಾರು ರೈತರ ರಕ್ತಸಿಕ್ತ ಹೋರಾಟಕ್ಕೆ ಮಹಾ ಗೆಲುವು ಸಿಗುತ್ತಾ ಅಥವಾ ಇಲ್ಲ? ಈಗ ಸಿಎಂ ಅವರ ಕನಸೇನಿದೆ? ಈಗಾಗಲೇ ಸಿಎಂ ಡಿಕೆ ಶಿವಕುಮಾರ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ಇತ್ತೀಚೆಗೆ. ರೈತರು ಏನು ಮಾಡ್ಬೋದು, ಹೆಚ್ಚೆಚ್ಚಾಗಿ ಡೇಟ್ ಹೊಡಿಬೋದು, ಪರವಾಗಿಲ್ಲ, ಅದನ್ನು ಬೇಕಾದ್ರೆ ನಾನು ರೆಡಿ ಇದ್ದೀನಿ, ಓಡಿಸ್ಕೊಳ್ತೀನಿ, ಆದರೆ ಈ ಒಂದು ಯೋಜನೆ ಮಾತ್ರ ಕೈ ಬಿಡೋದಿಲ್ಲ ಅನ್ನೋಂಥದ್ದು ಅವರು ಸ್ಪಷ್ಟವಾಗಿ ಹೇಳಿದರು. ಈಗ ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ಹೈಕೋರ್ಟಲ್ಲಿ ಏನಾಗುತ್ತೆ ಅನ್ನೋಂಥದ್ದು ಬಹಳ ಯಕ್ಷ ಪ್ರಶ್ನೆ ಇದೆ. ಹಾಗಾಗಿ ಈಗ ರೈತರ ಬೆಂಬಲಕ್ಕೆ ಹೈಕೋರ್ಟ್ ನಿಲ್ಲುತ್ತಾ? ಕಾನೂನು ಪರ ಹೋರಾಟ ಇವಾಗ ಏನು ಮುಂದುವರಿಸ್ತಾ ಇದ್ದಾರೆ, ಆರಂಭ ಮಾಡಿಕೊಂಡಿದ್ದಾರೆ. ಕಾನೂನು ಹೋರಾಟದಲ್ಲಿ ಯಾರು ಗೆಲ್ತಾರೆ ಅನ್ನೋಂಥದ್ದು ಗೊತ್ತಿಲ್ಲ. ರಾಜಕೀಯ ಹೋರಾಟ ಅಥವಾ ರಾಜಕೀಯ ಚರ್ಚೆ ಈಗಲೂ ಕೂಡ ಮುಂದುವರಿತಾ ಇದೆ.
ಮೊದಲನೇದಾಗಿ ಯಾರು ಈ ಒಂದು ಯೋಜನೆಯನ್ನ ಆರಂಭ ಮಾಡಿದ್ರು, ಈ ಒಂದು ಯೋಜನೆ ಕೈಗೆತ್ಕೊಂಡಿದ್ದು ಯಾರು, ಅದನ್ನ ಯಾರು ಕಂಟಿನ್ಯೂ ಮಾಡ್ತಿದ್ದಾರೆ ಎಲ್ಲರಿಗೂ ಗೊತ್ತಿರುವಂತ ವಿಚಾರ. ಅದಾದ ನಂತರ ಅವರೇ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ, ಅದು ಬೇರೆ ವಿಚಾರ. ಈಗ ಹೈಕೋರ್ಟ್ನಲ್ಲಿ PIL ಹೋಗಿರುವಂಥದ್ದು, ರೈತರ ಪರವಾಗಿ ಸರ್ಕಾರ ನಿಲ್ಲುತ್ತಾ ಅನ್ನುವಂಥದ್ದು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಈಗ ಕೋರ್ಟಲ್ಲಿ PIL ಸಲ್ಲಿಕೆ ಆಗಿದೆ. ಈಗ ರೈತರ ಪರವಾಗಿ ಏನಾದರೂ ಹೈಕೋರ್ಟ್ ಏನಾದರೂ ಸೂಚನೆ ಕೊಡುತ್ತಾ ಅಥವಾ ಇಲ್ಲ, ಈ ಒಂದು ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಯಾವುದೇ ಅಡೆತಡೆ ಬರುತ್ತಾ ಅಥವಾ ಇಲ್ವಾ? ರೋಶ್ನಿ, ಹೈಕೋರ್ಟ್ ನಲ್ಲಿ ಈಗಷ್ಟೇ PIL ಅನ್ನ ಸಲ್ಲಿಕೆ ಮಾಡಿರುವಂತದ್ದು. ಕಾನೂನಾತ್ಮಕವಾಗಿ ಕೂಡ ಬಿಡದಿಯ ಟೌನ್ಶಿಪ್ ವಿರುದ್ಧವಾಗಿ ಹೋರಾಟ ಮಾಡೋದಕ್ಕೆ ರೈತರು ಮುಂದಾಗಿದ್ದಾರೆ. ಅದರಲ್ಲಿ ಈಗ ಟೌನ್ಶಿಪ್ ವಿರುದ್ಧವಾಗಿ ಕೂಡ ಈಗ PIL ಅನ್ನ ಹೈಕೋರ್ಟ್ಗೆ ಸಲ್ಲಿಕೆ ಮಾಡಲಾಗಿದೆ. ಈ PIL ಸದ್ಯಕ್ಕೆ ಈಗ ಇನ್ನೂ ಕೂಡ ಏನು ಡೇಟ್ ಅನ್ನ ನಿಗದಿ ಮಾಡಿ ಹೈಕೋರ್ಟ್ ಡೇಟ್ ಅನ್ನ ನಿಗದಿ ಮಾಡಲಿಲ್ಲ, ಸರ್ಕಾರಕ್ಕೂ ಕೂಡ ನೋಟಿಸ್ ಅನ್ನ ತಲುಪಿಸಲಿಲ್ಲ. ಎಲ್ಲ PIL ಸದ್ಯಕ್ಕಷ್ಟೇ ರಿಜಿಸ್ಟರ್ ಆಗಿದೆ. ಈ PIL ಕೋರ್ಟ್ ಅಡ್ಮಿಟ್ ಮಾಡ್ಕೊಂಡಿದ ತಕ್ಷಣನೇ ಸಂಬಂಧಪಟ್ಟಂತಹ ಇಲಾಖೆಗೆ, ಅಂದ್ರೆ ಪ್ರೇಯರ್ ಅಲ್ಲಿ ಏನ್ ಕೇಳಿರ್ತಾರೋ ಆ ಒಂದು ಪ್ರಕಾರವಾಗಿ ಹೈಕೋರ್ಟ್ ನೋಟಿಸ್ ಅನ್ನ ಕಳಿಸುವಂತದ್ದು. ಅಂದ್ರೆ ಈ ಬಿಡದಿ ಟೌನ್ಶಿಪ್ ನ ನೋಟಿಫಿಕೇಶನ್ ಏನಾಗಿದೆ ಅದು ಲೀಗಲ್ ಆಗೇ ಇದೆಯಾ ಅಥವಾ ಇಲ್ಲಿಗಲ್ ಆಗಿದೆಯಾ, ಯಾವ ರೀತಿಯಲ್ಲಿ ಪ್ರೇಯರ್ ಅನ್ನ ಮಾಡಲಾಗಿದೆ, ಬಿಡದಿ ಟೌನ್ಶಿಪ್ ಎಷ್ಟು ಅವೈಜ್ಞಾನಿಕವಾಗಿದೆ, ಈ ಎಲ್ಲಾ ಅಂಶಗಳನ್ನು ಕೂಡ ಏನು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅರ್ಜಿಯಲ್ಲಿ ಸಲ್ಲಿಸಲಾಗಿರುತ್ತೆ ಅದನ್ನ ಸ್ಟಡಿ ಮಾಡಿ ಅದಕ್ಕೆ ತಕ್ಕಂತೆ ಸರ್ಕಾರಕ್ಕೆ ನೋಟಿಸ್ ಕೊಡುವಂತ ಸಾಧ್ಯತೆಗಳು ಇರ್ತವೆ. ಆಗ ಸರ್ಕಾರ ಈ ಒಂದು ಟೌನ್ಶಿಪ್ ನಲ್ಲಿ ಏನಾದ್ರೂ ತಪ್ಪುಗಳನ್ನು ಮಾಡಿದ್ರೆ, ಟೌನ್ಶಿಪ್ ಮಾಡುವಂತ ಸಂದರ್ಭದಲ್ಲಿ ನೋಟಿಫಿಕೇಶನ್ ಮಾಡುವಂತ ಫೈನಲ್ ನೋಟಿಫಿಕೇಶನ್ ಮಾಡುವಂತ ಸಂದರ್ಭದಲ್ಲಿ ಏನಾದ್ರೂ ತಪ್ಪುಗಳನ್ನ ಮಾಡಿದ್ರೆ ಅಲ್ಲಿ ಕೋರ್ಟ್ ಕೇಳುವಂತಹ ಒಂದು ಕೆಲಸವನ್ನ ಮಾಡುತ್ತೆ. ಈಗ ಸದ್ಯಕ್ಕೆ ಇನ್ನೂ ಕೂಡ ಅರ್ಜಿಯ ವಿಚಾರಣೆ ಆಗ್ಲಿಲ್ಲ. ಅರ್ಜಿಯ ವಿಚಾರಣೆ ಆದ ನಂತರದಲ್ಲಿ ಎಲ್ಲ ಅಂಶಗಳು ಕೂಡ ಬರುತ್ತೆ. ಸೊ ಸಾಮಾನ್ಯವಾಗಿ ಸರ್ಕಾರಗಳು ತೆಗೆದುಕೊಳ್ಳುವಂತಹ ಒಂದು ಡಿಸಿಷನ್ಗಳು ಅಭಿವೃದ್ಧಿ ಕೆಲಸಗಳಿಗೆ ಇರುವಂತಹ ಒಂದು ಪ್ರಾವಿಷನ್ ನ ಇಟ್ಕೊಂಡು ಸರ್ಕಾರ ತೆಗೆದುಕೊಳ್ಳುವಂತ ಡಿಸಿಷನ್ಗಳಿಗೆ ಸಾಮಾನ್ಯವಾಗಿ ಕಾನೂನಾತ್ಮಕವಾಗಿ ಮನ್ನಣೆ ಇರುತ್ತೆ. ಅಲ್ಲಿ ಏನಾದ್ರೂ ಕಾನೂನನ್ನ ಉಲ್ಲಂಘಿಸಿ ಟೌನ್ಶಿಪ್ ಅನ್ನ ಮಾಡಿದ್ದೇ ಆಗಿದ್ದಲ್ಲಿ ಅಂಥ ಒಂದು ಅಂಶಗಳನ್ನ ಹೈಕೋರ್ಟ್ ಗಮನಕ್ಕೆ ತಂದಾಗ ಮಾತ್ರ ಇದರಲ್ಲಿ ಹೈಕೋರ್ಟ್ ಮಧ್ಯಪ್ರವೇಶ ಮಾಡಿ ಕ್ಲಾರಿಫಿಕೇಶನ್ ತೆಗೆದುಕೊಳ್ಳುವಂತ ಕೆಲಸವನ್ನ ಮಾಡುತ್ತೆ. ಈಗ ಸದ್ಯಕ್ಕೆ ಇನ್ನೂ ಆ ಹಂತವನ್ನ ಕೋರ್ಟ್ ತಲುಪಲಿಲ್ಲ. ಈಗಷ್ಟೇ ಕಾನೂನಾತ್ಮಕವಾಗಿಯೂ ಕೂಡ ಹೋರಾಟ ಮಾಡುವಂತದ್ದಕ್ಕೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನ ಹಾಕೊಂಡಿರುವಂತದ್ದು. ಈ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯಲ್ಲಿ ಅದು ಎಷ್ಟರ ಮಟ್ಟಿಗೆ ಈಗ ಸಪೋರ್ಟ್ ಆಗುತ್ತೆ ಅನ್ನುವಂಥದ್ದು ಕೂಡ ಮುಂದಿನ ದಿನಗಳಲ್ಲಿ ಕಾದ್ ನೋಡ್ಬೇಕಾಗತ್ತೆ. ಈ 3 ಹಳ್ಳಿಗಳಿಗೆ ಸಂಬಂಧಪಟ್ಟಂತ 516 ಎಕರೆಗೆ ಸಂಬಂಧಪಟ್ಟಂತ ಒಂದು ಇಲ್ಲಿ ಸರಿಯಾದಂತ ಕಾನೂನಿನ ಪಾಲನೆ ಮಾಡದಿರ ನೋಟಿಫಿಕೇಶನ್ ಅನ್ನ ಹೊರಟಿರುವಂತದ್ದು ಸರ್ಕಾರ ಅನ್ನುವಂತ ಅಂಶಗಳನ್ನ ಈಗ PIL ನಲ್ಲಿ ಹೇಳಲಾಗಿದೆ. ಅದನ್ನ ಸಂಪೂರ್ಣವಾಗಿ ಪರಿಶೀಲನೆ ಮಾಡುವಂತ ಕೆಲಸವನ್ನ ಹೈಕೋರ್ಟ್ ಮಾಡುತ್ತೆ. ಆ ನಂತರವೇ ಇದರಲ್ಲಿ ಇರ್ತಕ್ಕಂತ ಒಂದು ಮಾಡುವಂತ ಪಡಿಸಿದ್ರೆ. ಥ್ಯಾಂಕ್ ಯು ಶಿವು, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.